जो इतिहास की दिशा बदल दे, जुनून जिससे सत्ता की नींव तक हिल जाए, सोच जो करोड़ों लोगों का भरोसा जीत ले। अब बदलने जा रहा है क्रांति का चेहरा। नया रूप, नया तेवर, नया जुनून। न्यूज़ 7 हिंदी, राष्ट्र प्रथम। कर्नाटक के विजयपुर जिले में हर घर तिरंगा मुहिम के तहत भव्य तिरंगा यात्रा निकाली गई। ये यात्रा सिद्धेश्वर मंदिर से शुरू होकर अंबेडकर सर्किल तक पहुंची। यात्रा में बड़ी संख्या में छात्र और पूर्व सैनिक शामिल हुए। हाथों में तिरंगा लेकर भारत माता की जय के नारे लगाते हुए सभी पूरे जोश और उत्साह के साथ आगे बढ़े। तिरंगा यात्रा के दौरान देशभक्ति का माहौल देखने को मिला और लोगों ने राष्ट्रीय एकता व देश प्रेम का संदेश दिया। स्वतंत्रता दिवस के मद्देनजर निकाली गई इस यात्रा में युवाओं और पूर्व सैनिकों की भागीदारी खास आकर्षण रही। अंगವಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೆ 140 ಹೆಚ್ಚು ಕೋಟಿ ಇರುವಂತ ಜನರಿಗೆ ಈ ಸ್ವಾತಂತ್ರ್ಯೋತ್ಸವದ ಕಿಚ್ಚು ಅವರಲ್ಲಿ ಬರಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮ, ಬೈಕ್ ರ್ಯಾಲಿ ಇರಬಹುದು, ಧ್ವಜಗಳ ಯಾತ್ರೆ ಇರಬಹುದು, ಹಾಗೂ ನಮ್ಮ ವಿಚಾರ ಸಂಕಿರಣಗಳು ಇರಬಹುದು, ಈ ರೀತಿ ಕಾರ್ಯಕ್ರಮನ ಮಾಡುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ। ಪಕ್ಷಾತೀತವಾಗಿ ನಾವೆಲ್ಲರೂ ಇವತ್ತು ಸೇರ್ಕೊಂಡು ಇವತ್ತು ಮಾಜಿ ಸೈನಿಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ಹಿರಿಯ ನಾಗರಿಕರು ಎಲ್ಲ ಒಳಗೊಂಡು ಒಂದು 300ಕ್ಕೂ ಹೆಚ್ಚು ಉದ್ದವಾದಂತ ಧ್ವಜವನ್ನ ಪ್ರದರ್ಶನ ಮತ್ತು ಮೆರವಣಿಗೆ ಮಾಡುವ ಮುಖಾಂತರ ರ್ಯಾಲಿಯನ್ನ ಅಳವಡಿಸಿದ್ವಿ। ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಇಲ್ಲಿ ಆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ। ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಷ್ಟ್ರಭಕ್ತಿ ಬೆಳಿಬೇಕು, ದೇಶಭಕ್ತಿ ಬೆಳಿಬೇಕು, ಸ್ವಾತಂತ್ರ್ಯ ಯಾವ ರೀತಿ ನಮ್ಗೆ ಎಷ್ಟು ಕಷ್ಟಪಟ್ಟು ಸಿಕ್ತು ಅನ್ನುವಂತ ಪ್ರತಿಯೊಬ್ಬರಲ್ಲಿ ಅನುಭವ ಅದು ಬರ್ಬೇಕು ಅನ್ನುವಂತ, ಯಾಕಂದ್ರೆ ಈಗಿನ ಪೀಳಿಗೆ ಗೊತ್ತಿರಂಗಿಲ್ಲ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ತು, ಹಿಂದಿಗೆ ಎಷ್ಟು ತೊಂದರೆ ಆಯ್ತು ಸ್ವಾತಂತ್ರ್ಯ ಪಡಿಬೇಕನ್ನುವಂಥದ್ದು, ಅದನ್ನು ಕೂಡ ಗೊತ್ತಾಗಬೇಕು। ಸ್ವಾತಂತ್ರ್ಯ ದೇಶಭಕ್ತಿ ಬಂದ್ರ ಇವತ್ತು ಯಾವುದೇ ರೀತಿ ಜಗತ್ತಿನಲ್ಲಿ ದೇಶದಲ್ಲಿ ಭೇದ ಭಾವ, ಭಿನ್ನಾಭಿಪ್ರಾಯ, ಜಾತಿ ವರ್ಗೀಕರಣ ಯಾವ ಕೂಡ ನಡೆಯಂಗಿಲ್ಲ, ಎಲ್ಲರೂ ಕೂಡ ಒಂದಾಗಿ ಬಾಳ್ತಾರ ಅನ್ನುವಂತ ಸಂದೇಶವನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ। ಪತ್ನಿಯ ಸ್ವಾತಂತ್ರ್ಯ जो इतिहास की दिशा बदल दे, जुनून जिससे सत्ता की नींव तक हिल जाए, सोच जो करोड़ों लोगों का भरोसा जीत ले। अब बदलने जा रहा है क्रांति का चेहरा। नया रूप, नया तेवर, नया जुनून। न्यूज़ 7 हिंदी, राष्ट्र प्रथम।